ನಾಟ್ಯಮಯೂರಿ ಅಧ್ಯಾಯ 1 ಸಾರಾಂಶ. ಹೊಯ್ಸಳ ಸಾಮ್ರಾಜ್ಯದ ಒಂದು ಭಾಗ ಶಿವಗಂಗೆ. ಅಲ್ಲಿನ ನಗರ ದೇವತೆಯಾದ ಹೊನ್ನಮ್ಮ ದೇವಿಯ ಗುಡಿಯ ಮುಂಭಾಗದ ನವರಂಗದಲ್ಲಿ ಇಬ್ಬರು ನರ್ತಕಿಯರು ಶಿವ ಮತ್ತು ಪಾರ್ವತಿಯ ವೇಷ ಧರಿಸಿ ಥೈ 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 ದಿತ್ತೈ ದಿತ್ತೈ ದಿದ್ದಿತ್ತೈ ಎನ್ನುವ ಹೆಜ್ಜೆಯ ಗೆಜ್ಜೆಯ ನುಡಿಯೊಂದಿಗೆ ನರ್ತಿಸುತ್ತಿದ್ದರು. ಈ ನರ್ತನೆಗೆ ಸಾಟಿ ಎಂಬಂತೆ ಥೋಮ್ 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 ಎನ್ನುವ ವಾದ್ಯ ಮೃದಂಗ, ಢಮ್ 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 ಎನ್ನುವ ಝೇಂಕಾರದ ಡಮರುಗ ಮತ್ತು ಟಣ ಟಣ ಎಂದು ಟಣಗುಟ್ಟುವ ಸಣ್ಣ ಮೇಳಗಳು, ಇವಲ್ಲದೆ ಶಂಖ, ಜಾಗಟೆ, ತಾಳ, ಜಲ್ಲರಿ ಮುಂತಾದ ವಾದ್ಯ ಸಾಮಗ್ರಿಗಳು ಧ್ವನಿ ಸೇರಿಸಿದ್ದವು. ಅಲ್ಲಿ ನೆರೆದಿದ್ದ ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರೆಲ್ಲರೂ ಸ್ತ್ರೀಯರೇ ಆಗಿದ್ದರು. ನರ್ತಕಿ ಮತ್ತು ವಾದಿಕೆಯರು ಕೂಡ ಸ್ತ್ರೀಯರೇ ಆಗಿದ್ದರು. ಆ ದಿನ ಆರಂಭದ ನೃತ್ಯ ಶಿವತಾಂಡವ ನೃತ್ಯವಾಗಿತ್ತು. ಆ ನೃತ್ಯದಲ್ಲಿ ಭಾಗವಹಿಸಿದ್ದ ಶಿವನ ಕಣ್ಣುಗಳು ಕೆಂಡದ ಉಂಡೆಗಳನ್ನು ಉರುಳಿಸುತ್ತಿದ್ದವು. ಹಣೆಗಣ್ಣು ಜ್ವಾಲೆಯನ್ನು ಹೊರಹಾಕುತ್ತಿತ್ತು. ಶಿವನ ಕುಣಿತಕ್ಕೆ ನೆಲ ನಡುಗುತ್ತಿತ್ತು. ಬೀಸಿದ ತೋಳುಗಳ ಜೊತೆಯಲ್ಲಿ ಇಡೀ ಬ್ರಹ್ಮಾಂಡವೇ ಸುತ್ತುತ್ತಿತ್ತು. ದಿಕ್ಕುಗಳು ದೂರ ದೂರ ಸರಿಯುತ್ತಿದ್ದವು. ಭೂಮಿಯ ಬೆಸುಗೆಯನ್ನು ಕಳೆದುಕೊಂಡ ಬೆಟ್ಟಗಳು ಶಿವನೊಡನೆ ನರ್ತಿಸುತ್ತಿದ್ದವು. ಕೆಂಡದ ಮಳೆ ಸುರಿದಂತೆ ನಕ್ಷತ್ರಗಳು ಫಳಫಳನೆ ಕಳಚಿ ಬೀಳುತ್ತಿದ್ದವು. ಬಹಳ ಹೊತ್ತು ನಡೆದ ಆ ಭೀಕರ ನೃತ್ಯದಿಂದಾಗಿ ಗಾಳಿಗೆ ಉಬ್ಬಸ ಮತ್ತು ಬಿಸಿಲಿಗೆ ಸೆಕೆ ಉಂಟಾಯಿತು. ಹಾಗಿದ್ದರೆ ಅಲ್ಲಿದ್ದ ಪ್ರೇಕ್ಷಕರ ಪಾಡೇನು? ಆಗ ಇದ್ದಕ್ಕಿದ್ದಂತೆಯೇ ತಂಗಾಳಿ ಬೀಸಿದಂತಾಗಿ ಶಿವ ಶಾಂತನಾಗುತ್ತಾನೆ. ಅವನೊಡನೆ ಶಿವೆ ಬಂದು ಕುಳಿತುಕೊಳ್ಳುತ್ತಾಳೆ. ಜಗತ್ತಿನ ಮಾತಾಪಿತರಾದ ಶಿವ ಪಾರ್ವತಿಯ ಲಾಸ್ಯ ಮತ್ತೆ ಆರಂಭವಾಗುತ್ತದೆ. ಅಲ್ಲಿಯವರೆಗೆ ಬಿಗಿದುಕೊಂಡಿದ್ದ ಪ್ರೇಕ್ಷಕರ ಕೊರಳಿನ ನರಗಳು ಸಡಿಲವಾಗಿ ಅವರು ನಿರಾಳವಾಗಿ ಉಸಿರಾಡುತ್ತಾರೆ. ಶಿವ ಪಾರ್ವತಿಯ ಲಾಸ್ಯವನ್ನು ಅವರು ಮೈಯೆಲ್ಲ ಕಣ್ಣಾಗಿ ನೋಡುತ್ತಾ ಸಂಗೀತವನ್ನು ಕಿವಿಯಾಗಿ ಕೇಳುತ್ತಾರೆ. ಅವರಿಗೆ ಅರಿವಿಲ್ಲದೆಯೇ ಅವರ ಕಾಲುಗಳು ತಾಳ ಹಾಕುತ್ತಿದ್ದವು. ಅವರ ಮನ ಮಯೂರಗಳು ಶಿವ ಪಾರ್ವತಿಯೊಡನೆ ನರ್ತಿಸುತ್ತಿದ್ದವು. ನೃತ್ಯವು ಒಂದು ನೆಲೆಗೆ ಬಂದು ನಿಲ್ಲಬೇಕು ಎನ್ನುವಷ್ಟರಲ್ಲಿ ಪ್ರಾಂಗಣದ ಹೊರಗಡೆಯಿಂದ ಕ್ಷಮಿಸಿ ಎಂಬ ನುಡಿ ಕೇಳಿ ಬರುತ್ತದೆ. ಎಲ್ಲರೂ ಅತ್ತ ತಿರುಗಿ ನೋಡಿದಾಗ ಒಬ್ಬ ತರುಣ ಯೋಧ ಕುದುರೆಯ ಮುಂಭಾಗದಲ್ಲಿ ನಿಂತಿದ್ದನು. ಅವನು ಆಗ ತಾನೇ ಯುದ್ಧ ಭೂಮಿಯಿಂದ ಬಂದವನಂತೆ ಕಾಣುತ್ತಿದ್ದನು. ಏಕೆಂದರೆ ಅವನ ಕಣ್ಣುಗಳು ನಿದ್ದೆ ಕಂಡಿರಲಿಲ್ಲ, ಮೈ ಸ್ನಾನ ಮಾಡಿರಲಿಲ್ಲ. ಹೊಟ್ಟೆಗೆ ಅನ್ನ ಬೇಕೆಂದಾಗಲಿ ತೊಟ್ಟ ಬಟ್ಟೆ ಬದಲಿಸಬೇಕೆಂದಾಗಲಿ ಅವನಿಗೆ ಅನಿಸಿಯೇ ಇರಲಿಲ್ಲ. ಅವನ ಎಡ ತೋಳಿನಲ್ಲಿ ಹೆಪ್ಪುಗಟ್ಟಿದ ರಕ್ತ ಹಾಗೆಯೇ ಇತ್ತು. ಸಾವಿರಾರು ಸಂಖ್ಯೆಯ ಶತ್ರುಗಳ ನೆತ್ತರನ್ನು ಕುಡಿದು ಕರೆಗಟ್ಟಿದ್ದ ಅವನ ಖಡ್ಗ ಇನ್ನೂ ಹೊರೆಯನ್ನು ಸೇರಿರಲಿಲ್ಲ. ಆ ಯೋಧ, ಕ್ಷಮಿಸಿ, ನಾನು ದೇವಿಯ ದರ್ಶನಕ್ಕಾಗಿ ಈ ದೇವಾಲಯಕ್ಕೆ ಬಂದೆನು. ಆದರೆ ಇಲ್ಲಿ ನರ್ತನ ನಡೆಯುತ್ತಿದೆ ಎಂದು ನನಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ಬರುತ್ತಿರಲಿಲ್ಲವೋ ಏನೋ ಎಂದು ಹೇಳಿದಾಗ ಕೂಡಲೇ ಪಾರ್ವತಿಯ ವೇಷದಲ್ಲಿದ್ದ ನರ್ತಕಿ ಅಂದರೆ ಶಾಂತಲೆ, ಚಿಂತೆಯಿಲ್ಲ, ಆದರೆ ತಾವು ಯಾರು ಎಂದು ಕೇಳುವಷ್ಟರಲ್ಲಿ ಮಿತ್ರರು ಅಮ್ಮಾಜಿ, ಶತ್ರುಗಳಲ್ಲ ಎಂದು ದೂರದಿಂದಲೇ ಕೂಗಿ ಹೇಳಿದರು ಡಣಾಯಕ ಮಾರಸಿಂಗಮಯ್ಯನವರು. ಆಗ ಎಲ್ಲರ ಗಮನವು ಯೋಧನನ್ನು ಮರೆತು ಅವರ ಕಡೆ ಹರಿಯಿತು. ಅಪ್ಪಾಜಿ ಎಂದವಳೆ ಆ ನರ್ತಕಿ ಅಂದರೆ ಶಾಂತಲೆ ದೂರದಲ್ಲಿ ಬರುತ್ತಿದ್ದ ತನ್ನ ತಂದೆಯ ಕಡೆಗೆ ಜಿಂಕೆಯಂತೆ ಜಿಗಿದು ಅವರ ಕೊರಳಿಗೆ ತನ್ನ ಎರಡೂ ತೋಳುಗಳ ಮಾಲೆ ಹಾಕಿ, ಅಪ್ಪಾಜಿ, ಸುಖ ಪ್ರಯಾಣವೇ? ಹೆಂಜೇರು ಇದ್ದ ಭೂಮಿಯಿಂದ ನೀವು ಕಳುಹಿಸಿದ ವಿಜಯದ ಸುದ್ದಿ ನಿನ್ನೆ ಸಂಜೆ ಮುಟ್ಟಿತು. ಅದರ ಸಂತೋಷಾರ್ಥಕವಾಗಿ ಹೊನ್ನಾದೇವಿಗೆ ವಿಶೇಷ ಪೂಜೆ ಮತ್ತು ನರ್ತನ ಏರ್ಪಡಿಸಿದ್ದೆವು ಎನ್ನುವಷ್ಟರಲ್ಲಿ ಅವಳ ತಂದೆ ಮಾರಸಿಂಗಮಯ್ಯನವರು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ದೇವಾಲಯದ ಎದುರು ಭಕ್ತಿಭರಿತನಾಗಿ ನಿಂತಿದ್ದ ಆ ತರುಣ ಯೋಧನಿಗೆ ಮೊದಲು ಅಭಿನಂದನೆಗಳನ್ನು ತಿಳಿಸಲು ಹೇಳುತ್ತಾರೆ. ಆಗ ಶಾಂತಲೆ ಆ ತೇಜಸ್ವಿ ಯೋಧನಿಗೆ ಶಿರಬಾಗಿ ಶುಭಾಶಯಗಳನ್ನು ಕೋರಿದಳು. ಅದಕ್ಕೆ ಆ ಯೋಧನೂ ಕೂಡ ಅಷ್ಟೇ ನಮ್ರತೆಯಿಂದ ಒಳ್ಳೆಯದು ಎಂದು ಹೇಳಿದನು. ಡಣಾಯಕ ಮಾರಸಿಂಗಮಯ್ಯನವರು ಆ ಅಪರಿಚಿತ ವ್ಯಕ್ತಿಯ ಪರಿಚಯ ಮಾಡಿಕೊಟ್ಟರು. ಇವರು ನಮ್ಮ ಯುವ ರಾಜಕುಮಾರರು.
ವಿಷ್ಣುವರ್ಧನರು ಭಾವಿ ಪ್ರಭುಗಳು ಹೊಯ್ಸಳೇಶ್ವರರು ಎಂದು ಹೇಳಿದ ಕೂಡಲೇ ಅಲ್ಲಿ ನೆರೆದಿದ್ದ ಹೆಂಗಸರೆಲ್ಲರೂ ತಲೆಯ ಮೇಲೆ ಸೆರಗು ಹಾಕಿಕೊಂಡು ದೂರ ಸರಿದರು. ಆಗ ಡಣಾಯಕರು ತಮ್ಮ ಅಪ್ಪಣೆ ಪಡೆಯದೆ ಯುದ್ಧ ಭೂಮಿಯಿಂದ ನಮ್ಮ ವಿಜಯದ ಸುದ್ದಿಯನ್ನು ಶಿವಗಂಗೆ ಮತ್ತು ದ್ವಾರಸಮುದ್ರಕ್ಕೂ ಕಳುಹಿಸಿದ್ದಕ್ಕೆ ಮನ್ನಿಸಬೇಕೆಂದು ವಿನಯದಿಂದ ನುಡಿದರು. ಅದಕ್ಕೆ ವಿಷ್ಣುವರ್ಧನರು, ಒಳ್ಳೆಯದೇ ಆಯಿತು, ವಿಜಯೋತ್ಸವ ವೈಭವದಿಂದ ನಡೆಯಲಿ. ದೇವಿಯ ಮಂಗಳಾರತಿಯಾದ ನಂತರ ನನಗೆ ಹೊರಡಲು ಅನುಮತಿ ನೀಡಬೇಕು ಎಂದಾಗ ಡಣಾಯಕರು, ಬಹುದೊಡ್ಡ ಮಾತು, ನಾವು ಹೊಯ್ಸಳ ಸಿಂಹಾಸನದ ಸೇವಕರು, ಅಂತೆಯೇ ಭಾವಿ ಪ್ರಭುಗಳಾದ ತಮ್ಮ ಆಜ್ಞಾಧಾರಕರು. ಆ ಕಾರಣ ತಾವು ನಮ್ಮನ್ನು ಬೇಡಬಾರದು, ಆಜ್ಞೆ ಮಾಡಬೇಕು ಎಂದು ಹೇಳಿದರು. ಅದಕ್ಕೆ ವಿಷ್ಣುವರ್ಧನ, ಕ್ಷಮಿಸಿ ಡಣಾಯಕರೇ, ನನ್ನ ಅಣ್ಣ ಬಲ್ಲಾಳ ಹೊಯ್ಸಳೇಶ್ವರರು ಪಟ್ಟಕ್ಕೆ ಬರುತ್ತಿದ್ದ ಹಾಗೆಯೇ ನನ್ನನ್ನು ಯುವರಾಜ ಪದವಿಗೆ ತಂದು ಕೂರಿಸಿದವರು ತಾವು. ಅಷ್ಟೇ ಅಲ್ಲದೆ ನಮ್ಮ ಅಣ್ಣ ಬಲ್ಲಾಳರು ಪಟ್ಟ ಕಟ್ಟಿಸಿಕೊಂಡ ಕೆಲವೇ ದಿನಗಳಲ್ಲಿ ಅಕಾಲ ಮೃತ್ಯುವಿಗೆ ತುತ್ತಾದಾಗ ಇದೇ ಸಮಯ ಕಾಯುತ್ತಿದ್ದ ಅಕ್ಕಪಕ್ಕದ ರಾಜರುಗಳು, ಮಾಂಡಳಿಕರು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬಂದಾಗ ಅವರನ್ನು ಸೆದೆಬಡಿದು ರಾಜ್ಯವನ್ನು ನಿಷ್ಕಂಟಕವನ್ನಾಗಿ ಮಾಡಿದವರು. ಅಲ್ಲದೆ ಇಂದಿಗೆ 15 ದಿನಗಳಿಂದಲೂ ನಡೆದ ಹೆಂಜೇರು ಯುದ್ಧದಲ್ಲಿ ನೊಳಂಬವಾಡಿಯವರನ್ನು ಸೋಲಿಸಿ ಓಡಿಸಿದ ಕೀರ್ತಿ ತಮ್ಮದು. ತಾವು ವಯೋವೃದ್ಧರು, ಜ್ಞಾನವೃದ್ಧರು, ನನಗಂತೂ ಪಿತೃ ಸಮಾನರು. ಆದ್ದರಿಂದ ತಮಗೆ ಆಜ್ಞೆ ಮಾಡುವ ಅಧಿಕಾರ ನನ್ನಲ್ಲಿ ಇಲ್ಲ ಎಂದು ವಿಷ್ಣುವರ್ಧನ ಹೇಳಿದನು. ಆಗ ಡಣಾಯಕರು, ಮಂಗಳಾರತಿಯಾಗುವ ಮುಂಚೆ ತಾವು ಸ್ನಾನ ಮಾಡಬೇಕು ಎಂದು ಕೇಳಿದಾಗ ವಿಷ್ಣುವರ್ಧನ, ನನಗಾಗಿ ತಾಯಿ ಕಾಯುತ್ತಿದ್ದಾರೆ, ಆದಷ್ಟು ಬೇಗ ದ್ವಾರಸಮುದ್ರಕ್ಕೆ ಹೋಗಿ ರಕ್ತದಿಂದ ಒದ್ದೆಯಾದ ಈ ಖಡ್ಗವನ್ನು ತೊಳೆದು ಆ ನಂತರ ಸ್ನಾನ ಮಾಡುತ್ತೇನೆ ಎಂದನು. ಅರ್ಚಕರು ಮಹಾಮಂಗಳಾರತಿಗೆ ಸಿದ್ಧತೆ ಮಾಡಿಕೊಂಡು ತಂದೆ ತಾಯಿಯರ ಅಪ್ಪಣೆಯಂತೆ ಶಾಂತಲೆ ಹೊನ್ನಾದೇವಿಯ ಎದುರು ಪೂಜಾ ಹಾಗೂ ವಸಂತ ನರ್ತನಕ್ಕೆ ನಿಂತಳು. ಆದರೆ ಶಿವನ ವೇಷ ಧರಿಸಿದ್ದ ಲಕ್ಷ್ಮಿ ನಾಚಿಕೆಯಿಂದ ಹಿಂದೆ ಸರಿದಳು. ಶಿವ ತಾಂಡವ ನೃತ್ಯದಲ್ಲಿ ವಾದ್ಯಗಳನ್ನು ನುಡಿಸುತ್ತಿದ್ದ ಮಮ್ಮಲೆ, ಸೋಮಲೆ ಮೊದಲಾದವರು ಈಗ ತಾಳ ಹಾಕುವ ಹಿನ್ನೆಲೆಯ ಗಾಯನದ ಕಲಾವಿದೆಯಾದರು. ಸೌಮ್ಯಗತಿಯಲ್ಲಿ ಸಾಗಿದ ಪೂಜಾ ನರ್ತನವು ನಂತರದ ವೈಭವದ ವಸಂತ ನರ್ತನಕ್ಕೆ ಕಾಲಿರಿಸಿತು. ಚಲುವಿನ ಚಿಲುಮೆಯಂತಿದ್ದ ಶಾಂತಲೆಯು ಚಿಟ್ಟೆಯಂತೆ ಹಾರಿ, ದುಂಬಿಯಾಗಿ ಝೇಂಕರಿಸಿ, ಹಕ್ಕಿಯಾಗಿ ಹಾಡಿ, ಹೂವಾಗಿ ಅರಳಿ, ಚಿಗರೆಯಾಗಿ ಜಿಗಿದಳು. ಇದ್ದಕ್ಕಿದ್ದಂತೆ ವಸಂತಕಾಲ ಪ್ರಾಪ್ತವಾಯಿತು. ಶಾಂತಲೆಯ ವಸಂತ ನರ್ತನವು ವಿಷ್ಣುವರ್ಧನನ ಮನಸ್ಸನ್ನು ಸೂರೆಗೊಂಡಿತು. ಬಂಗಾರದ ಬೊಂಬೆ ಮತ್ತು ಶಿಲಾಬಾಲಿಕೆಯಂತಿದ್ದ ಶಾಂತಲೆ ಅಸಾಧಾರಣ ಕಲಾವಿದೆಯಾಗಿರುವುದರಿಂದ ಪ್ರೇಕ್ಷಕರನ್ನು ಮತ್ತು ಹೊನ್ನಮ್ಮ ದೇವಿಯನ್ನು ಯಾವುದೋ ಒಂದು ಯಕ್ಷಲೋಕಕ್ಕೆ ಕರೆದೊಯ್ದಳು ಎನ್ನಬೇಕು. ಶಾಂತಲೆಯ ಚೆಲುವು, ಹಾವಭಾವ, ನಡೆಯ ಮೋಡಿ, ಕುಣಿತದ ಗಮ್ಮತ್ತು, ಬಳುಕುವ ನಡು ಎಲ್ಲವೂ ರಾಜಕುಮಾರನಿಗೆ ಇಷ್ಟವಾಯಿತು. ಅವನು ಒಬ್ಬ ಕಲಾವಿದನಾಗಿರುವುದರಿಂದ ಶಾಂತಲೆಯ ನರ್ತನದ ಪ್ರತಿಯೊಂದು ಭಂಗಿಯನ್ನು ತುಂಬ ಗಮನವಿಟ್ಟು ವೀಕ್ಷಿಸಿದನು. ನೋಡುತ್ತಿದ್ದಂತೆಯೇ ವಿಷ್ಣುವಿನ ಮನಸ್ಸು ಏನನ್ನೋ ಧ್ಯಾನಿಸುತ್ತಿತ್ತು. ನರ್ತನ ಮುಗಿದು ಮಹಾಮಂಗಳಾರತಿಯಾಗಿ ದೇಗುಲವು ಘಂಟೆ, ಚಾಗಟೆ, ಶಂಖಗಳ ನಾದ ಮೇಳಗೊಂಡು ಓಂಕಾರಮಯವಾಯಿತು. ಅಲ್ಲಿ ನೆರೆದಿದ್ದವರೆಲ್ಲರೂ ಭಕ್ತಿ ಎಂಬ ಭಾವತೀರ್ಥದಲ್ಲಿ ಮಿಂದು ಮಡಿಯಾದರು. ಅರ್ಚಕರು ದೇವಿಗೆ ಧರಿಸಿದ್ದ ತೋರಹಾರವನ್ನು ತೆಗೆದು ಡಣಾಯಕರ ಕೈಗೆ ಕೊಟ್ಟರು. ಅವರು ಅದನ್ನು ತೆಗೆದುಕೊಂಡು ವಿಷ್ಣುವರ್ಧನರ ಕೊರಳಿಗೆ ಹಾಕಿದಾಗ ಎಲ್ಲರೂ ಹೊಯ್ಸಳೇಶ್ವರರಿಗೆ ಜಯವಾಗಲಿ ಎಂದು ಜಯಘೋಷ ಮಾಡಿದರು. ಲಕ್ಷ್ಮಿ, ಶಾಂತಲೆ ಮತ್ತು ಸೋಮಲಿಯರು ಉಪಾರತಿಯನ್ನು ಎತ್ತುವಾಗ ವಿಷ್ಣುವರ್ಧನನು ಮಂತ್ರಮುಗ್ಧನಾಗಿ ಸ್ವೀಕರಿಸಿದನು. ನಂತರ ಶಾಂತಲೆ ಅವನ ಹಣೆಗೆ ತಿಲಕವನ್ನು ಇಡುವಾಗ ಆಕಸ್ಮಿಕವಾಗಿ ಅವಳ ಕೈ ಅವರ ಕೆನ್ನೆಯನ್ನು ಸೋಂಕಿತು. ಕೂಡಲೇ ಅವರಿಬ್ಬರಲ್ಲಿ ವಿದ್ಯುತ್ ಸಂಚಾರವಾಯಿತು. ಅತ್ಯಂತ ಸಮೀಪದಲ್ಲೇ ಶಾಂತಲೆ ವಿಷ್ಣುವನ್ನು ನೋಡಿದಳು. ವಿಷ್ಣುವು ಅವಳನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದ. ಇಬ್ಬರ ಕಣ್ಣುಗಳು ಏನೇನೋ ಮಾತನಾಡಿಕೊಂಡವು. ಹೃದಯಗಳು ಯಾವುದೋ ರಾಗವನ್ನು ಹಾಡತೊಡಗಿದವು. ಆದರೆ ಅದು ಕ್ಷಣಕಾಲ ಮಾತ್ರ. ಮೈಗಳು ಮರೆತಿದ್ದರೂ ಮನಸ್ಸುಗಳು ಎಚ್ಚರವಾಗಿದ್ದವು.
ಶಾಂತಲೆ ಆರತಿ ತಟ್ಟೆಯೊಡನೆ ಬಾಗಿ ಓಕುಳಿಯನ್ನು ಅವನ ಪಾದಗಳ ಪಕ್ಕದಲ್ಲಿ ಅತ್ತ ಇತ್ತ ಚೆಲ್ಲಿದಳು. ಅವಳ ಗೆಳತಿಯರು ಕೈಯಲ್ಲಿದ್ದ ಆರತಿಯನ್ನು ತೆಗೆದುಕೊಂಡರು. ಶಾಂತಲೆ ದೂರ ಸರಿದು ತನ್ನ ತಾಯಿ ಮಾಚಿಕಬ್ಬಿಯ ಬಳಿ ಬಂದು ನಿಂತಳು. ತೀರ್ಥ ಪ್ರಸಾದಗಳ ವಿನಿಯೋಗ ಸಂದರ್ಭದಲ್ಲಿ ಸುಮಾರು 50 ರಿಂದ 100 ಜನ ರಾಜಕುಮಾರರ ಬೆಂಗಾವಲಿನವರು ದೇವಾಲಯದ ಬಳಿ ಬಂದು ಕುದುರೆಯಿಂದ ಇಳಿದು ಮಂಡಿ ಊರಿ ತಮ್ಮ ತಮ್ಮ ಖಡ್ಗಗಳನ್ನು ಮುಂದೆ ಚಾಚಿ ವಿಷ್ಣುವಿಗೆ ವೀರವಂದನೆಯನ್ನು ಸಲ್ಲಿಸಿದರು. ತೀರ್ಥ ಪ್ರೋಕ್ಷಣೆಯಾದ ಮೇಲೆ ಎಲ್ಲರೂ ದ್ವಾರಸಮುದ್ರಕ್ಕೆ ಹೊರಡಬೇಕು ಎಂದು ರಾಜಾಜ್ಞೆಯಾಯಿತು. ಕೂಡಲೇ ಸವಾರರು ತಮ್ಮ ತಮ್ಮ ಕುದುರೆಗಳನ್ನು ಏರಿದರು. ಯುದ್ಧ ಭೂಮಿಯಿಂದ ಆಗತಾನೆ ಬಂದಿದ್ದ ಕುದುರೆಗಳು ತವರಿಗೆ ಹಿಂದಿರುಗಲು ಕಾತರವಾಗಿದ್ದವು. ಅವು ಕೆನೆಯತೊಡಗಿದವು. ರಾಜಕುಮಾರ ವಿಷ್ಣುವರ್ಧನನ ಕುದುರೆ ಕಲ್ಯಾಣಿ ಅವರ ಮುಂದೆ ಬಂದು ನಿಂತಾಗ ಯುವರಾಜ ಎಲ್ಲರಿಗೂ ವಂದನೆ ಸಲ್ಲಿಸಿದನು. ಪ್ರತಿಯಾಗಿ ಎಲ್ಲರೂ ಭಕ್ತಿಯಿಂದ ವಂದಿಸಿದರು. ಆದರೆ ವಿಷ್ಣುವರ್ಧನನ ಕಣ್ಣುಗಳು ಏನನ್ನೋ ಯಾರನ್ನೋ ಹುಡುಕುತ್ತಿದ್ದವು. ಆದರೆ ಬಾಯಿ ನುಡಿಯಿತು, ಡಣಾಯಕರೇ ಹಾಗೂ ಶಿವಗಂಗೆಯ ಪುಣ್ಯ ದೇವತೆಯರೇ, ನಾನಿನ್ನು ಬರಬಹುದೇ ಎಂದು ಕೇಳಿದಾಗ ಅಲ್ಲಿದ್ದವರು ಆಗಲಿ, ದಾರಿ ಸುಗಮವಾಗಲಿ, ಪ್ರಭುಗಳು ಚಿರಾಯುವಾಗಲಿ ಎಂದು ನುಡಿದರು. ಆದರೆ ಯುವರಾಜ ಮಾತ್ರ ಯಾರದೋ ಅನುಮತಿಗಾಗಿ ಬರಲೇ ಬರಲೇ ಎಂದು ಕೇಳುತ್ತಿದ್ದನು. ಬಹುಶಃ ಸಂಬಂಧಪಟ್ಟವರು ಅನುಮತಿ ನೀಡಿದರೋ ಏನೋ. ಕೊನೆಗೂ ಮನಸ್ಸಿಲ್ಲದ ಮನಸ್ಸಿನಿಂದ ಕುದುರೆಯೇರಿ ದ್ವಾರಸಮುದ್ರದ ಕಡೆಗೆ ಹೊರಟನು.